ಜಸ್ಟ್ ಊಟ ಮಾಡಾಯ್ತು, ಮಳೆ ಸಣ್ಣ ಸಣ್ಣದಾಗಿ ಇರ್ತೈತೆ ಈಗ. ಕರ್ನಾಟಕದಲ್ಲಿ ಇರೋದು ಕನ್ನಡ ಸಾಂಗ್ ಅಂತ ಗೈಸ್. ಇಲ್ಲಿಂದ ಜಾಮ್ ಸ್ಟಾರ್ಟ್ ಗೈಸ್. ವೆಲ್ಕಮ್ ಟು ಮಡಿಕೇರಿ. ಬದ್ದಂಗೆ 2 DJ ಸಿಕ್ಕಿದಾವೆ, ಇನ್ನೂ ಅದು ಎಷ್ಟಿದಾವೆ ಗೊತ್ತಿಲ್ಲ. ಒಳ್ಳೆ ಫೋಟೋ ಶೂಟ್ ಗೈಸ್. ಈ ಖುಷಿ ನಿಮ್ಗೆ ಏನು ಅನಿಸ್ತೈತೆ? ತುಂಬಾ ಎಂಜಾಯ್ ಮಾಡ್ಕೊಂಡು ಯಾರು ಬೆಳ ರೆಡಿ ಆಗಿದ್ದೇವೆ. 9 ಗಂಟೆಗಂತ ಸ್ಟಾರ್ಟ್ ಆಗೋದು ಸೌಂಡ್ಸು ಎಲ್ಲ. ಇದು ಬ್ಯಾಕೆ ಹಿಂಗೆ ಐತೆ, ಈ ಫ್ರಂಟ್ ಹೆಂಗಿರಲ್ಲ ಕೇಳದ. ನಿಮ್ಮ ಟೂತ್ ಪೇಸ್ಟ್ ನಲ್ಲಿ ಉಪ್ಪಿದಿ ಡಿಜೆ ಹಾಕಲ್ವಂತ ಡಿಜೆನ. ಸೊ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಕಿರಣ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಬ್ಲಾಗ್ಸ್. ಗೈಸ್, ಸೊ ವಿಷಯ ಏನಪ್ಪ ಅಂತಂದರೆ, ಇವತ್ತು ನಾಡ ಹಬ್ಬ ದಸರಾ. ಸೊ ಅದಕ್ಕೆ ದಸರಾಕ್ಕೆ ಹೋಗ್ತಾ ಇದ್ದೀವಿ. ಸೊ ಅದ್ರ ಬಗ್ಗೆನೇ ಈ ವ್ಲಾಗ್ ಮಾಡ್ತೀವಿ, ವಿಡಿಯೋ ಮಾಡ್ತಾ ಇರೋದು. ಸೊ ಆ್ಯಕ್ಚುಲಿ ನಾವು ಮೈಸೂರಿಗೆ ಹೋಗ್ಬೇಕು ಅಂತಿತ್ತು. ಸೊ ಇವಾಗ ಅಲ್ಲಿ ಬೇಡ ಅಂದ್ಬಿಟ್ಟು ಮಡಿಕೇರಿಗೆ ಹೋಗೋಣ ಅಂತಿದ್ದೀವಿ. ಮಡಿಕೇರಿ ದಸರಕ್ಕೆ ಒಂದ್ಸಲ ಹೋಗಿಲ್ಲ, ಸೊ ಹೋಗೋದಾ ಅಂತ. ಸೊ ಫಸ್ಟು ಮೈಸೂರು ನೋಡ್ಕೊ ಹೋಗೋದಾ ಅಂತಿದ್ದೀವಿ. ಸೊ ಡೌಟಲ್ಲಿದ್ದೀವಿ, ಯಾವ ಥರ ಏನು ಅಂತ ಒಂದು ಗೊತ್ತಿಲ್ಲ. ಸೊ ಇವಾಗ ರೆಡಿಯಾಗಿದ್ದೀನಿ, ಈಗ ಓಡಬೇಕು ಈಗ. ಸೊ ಇವಾಗ ಶೂ ಹಾಕ್ಕೊಂಡು ಓಡೋದ ಗೈಸ್. ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಲೆಟ್ಸ್ ಗೋ ಗೈಸ್. ನಮ್ಮ ರಾಜು ಅವರು ಏನೋ ಫಿಟ್ ಮಾಡ್ತಾವ್ರೆ, ಮೆಕ್ಯಾನಿಕಲ್ ಮಾಡ್ತಾನೆ. ಇದು ಅವನದು ಗೈಸ್, ಅದು ನಮ್ಮದು. ಸೊ ಇವಾಗ ಇದು ಜಾಸ್ತಿ ಸೌಂಡ್ ಬತ್ತು. ಎಷ್ಟು ಇಂಚ್ ಇದು? 12. ಇದು 12 ಇಂಚು, ಅದು 8 ಇಂಚಾ? 8 ಇಂಚು ಗೈಸ್. ಸೌಂಡ್ ಜಾಸ್ತಿ ಬರಲಿ, ಮಡಿಕೇರಿಲಿ ಆ DJ ಬಾಕ್ಸ್ಗಿಂತ ಇದೇ ಜಾಸ್ತಿ ಬರಲಿ. ಫಿಟ್ ಮಾಡಿ ಸಿಕ್ಕಿರಿ ಗೈಸ್. ಸೊ ಗೈಸ್, ಸೊ ನಾನು ಮಡಿಕೇರಿ ಇನ್ನೊಂದು ಜೊತೆ ಬಟ್ಟೆ ತೊಗೊಂಡಿದ್ದೀನಿ. ಸೊ ಇದೆ ಇಷ್ಟು ನಾನು ಮಡಿಕೇರಿ ತಗೊಂಡಿರೋದು. ಏನೇನಪ್ಪ ಅಂದರೆ, ಇದು ಮೈಕ್ ತಗೊಂಡಿದ್ದೀನಿ. ಸೊ ಅಲ್ಲಾದರೆ ಯೂಸ್ ಮಾಡೋದ, ಇಲ್ಲಾಂದರೆ ಹಿಂಗೆ ಮಾಡೋದ. ಸೊ ಕೇಬಲು, ಪವರ್ ಬ್ಯಾಂಕು, ಐಫೋನ್ ತಗೊಂಡ್ಮೇಲೆ ಇದಂತೂ ಪಿಕ್ಸು ಎಲ್ಲೋದ್ರೂ. ಸೊ ಇನ್ನು ಮಫ್ಲರು, ಒಂದು ಕೂಲಿಂಗ್ ಗ್ಲಾಸ್ ತಗೊಂಡಿದ್ದೀನಿ. ಸೊ ಇರಲಿ ಯಾವುದಕ್ಕೂ ಅಂತ. ಸೊ ಅದು ಬಿಟ್ಟು ಒಂದು ಟೀ ಶರ್ಟು. ಸೊ ಅದನ್ನು ನೈಟ್ ವೇರ್ ಮಾಡ್ಬೇಕು ಅಂತ ಇದ್ದೀನಿ. ಸೊ ನೋಡೋದ. ಸೊ ಇವಾಗೆಲ್ಲ ಆಗಿದೆ ರೆಡಿಯಾಗಿ. ಸೊ ಇವಾಗ ಹೊರಡೋದೆ. ಯಾರ್ಯಾರು ಬರ್ತಾಯಿದ್ದಾರೆ ಅಂತ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಲೆಟ್ಸ್ ಗೋ ಗೈಸ್. ಸೊ ಗಾಯ್ಸ್, ಇವಾಗ ಊಟ ಮಾಡಕ್ಕೆ ಬಂದಿದ್ದೀವಿ. ಸೊ ಯಾರ್ಯಾರು ಅಂತಂದರೆ, ನಮ್ಮನು, ಸುಧು, ರಾಜು, ನಮ್ಮ ಶಿವು, ಅಭಿ. ಸೊ ಇಷ್ಟು ಚೆನ್ನಾಗಿ ಊಟ ಮಾಡ್ತಾ ಇದ್ದೀವಿ. ಗೈಸ್ ಜಸ್ಟ್ ಊಟ ಮಾಡಾಯ್ತು, ಮಳೆ ಸಣ್ಣ ಸಣ್ಣದಾಗಿ ಇರ್ತೈತೆ ಗೈಸ್. ಅರೆ ಯಾವಾಗ ಜೋರಾಗಿ ಬರ್ತೈತೆ. ಆಲ್ರೆಡಿ ಒಂದ್ಸಲ ಊದೈತೆ ನೋಡಿ, ಇನ್ನೂ ಸಣ್ಣ ಸಣ್ಣ ನನಿ. ಯಾವಾಗ ಏನಾಯ್ತದೆ ಅಂತ ಗೊತ್ತಿಲ್ಲ ಗೈಸ್. ನಾವು ಆ್ಯಕ್ಚುಲಿ ಹೋಗ್ತಾ ಇರೋದು ಬಂದ್ಬಿಟ್ಟು ಮಡಿಕೇರಿ ದಸರಕ್ಕೆ. ಸೊ ಮಡಿಕೇರಿಗೆ ಹೋಗ್ತಾ ಇರೋದು ನಾವು. ಸೊ ಯಾರು ಅಂತ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದಾರ. ಸೊ ಅಷ್ಟು ಜನ. ಸೊ ಕಾರಲ್ಲಿ ಹೋಗ್ತಾ ಇರೋದು. ಸೊ ಮೈಸೂರು ಇಲ್ವಾಲಲ್ಲಿ ಈಗ ಊಟ ಮಾಡೋಕ್ಕೆ ನಿಲ್ಸಿದ್ವಿ. ಸೊ ನೋಡ್ತೀವಿ. ಸೊ ಇವಾಗ ಊಟ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಆಲ್ಮೋಸ್ಟ್ ಟೈಮ್ ಬಂದ್ಬಿಟ್ಟು ಇವಾಗ 3 ಗಂಟೆ ಹತ್ತತ್ರ ಇದೆ. ಸೊ ನಾವು ನೋಡಿ, ನಮ್ಮ ಮೈಸೂರು ದಸರಾ ಬಿಟ್ಬಿಟ್ಟು ನಾವು ಬೇರೆ ಕಡೆ ಹೋಗ್ತಾ ಇದ್ದೀವಿ. ಅಂದರೆ ಒಂದ್ಸಲ ಹೋಗಿರಲಿಲ್ಲ ನಾವು ಮಡಿಕೇರಿ ದಸರಕ್ಕೆ. ಸೊ ವರ್ಷ ನಾವು ಮೈಸೂರು ದಸರಾ ನೋಡೋದು ಅಂದ್ಬಿಟ್ಟು ಮಡಿಕೇರಿಗೆ ಹೋಗ್ತಾ ಇರೋದು. ಸೊ ಹೋಗ್ತಾ ಸಿಗ್ತೀನಿ, ಏನೇನು ಮಾಡ್ತೀವಿ. ಫುಲ್ ಕ್ವಾಟ್ಲೆ ಇರುತ್ತೆ, ಫುಲ್ಲು ಫ್ರೆಂಡ್ಸ್ ಜೊತೆ ಹೋಗ್ತಾ ಇರೋದು.
ಎಷ್ಟಣ್ಣ ಗೋಬಿ ಮಕ್ಕಳು ಒಂದೊಂದಲ್ಲ ನಾನು ದೇವ್ರಣ್ಣ ಎಷ್ಟು ತಡ್ದೆ ಅಂದ್ರೆ ಬೇಡ ಬೇಡ ಅಂದೆ. ಗೈಸ್ ಒಂದು ಬೇಕು ಕೊಟ್ಟಿದ್ವಿ, ಜಸ್ಟ್ ಇನ್ 15 ಕಿಲೋಮೀಟ್ರ್ ಒಳಗಡೆ ಇದೆ ಮಡಿಕೇರಿ. ಆಲ್ಮೋಸ್ಟ್ ಬಂದಿದ್ದೀವಿ. ಎಷ್ಟು ಕಿಲೋಮೀಟರ್ದು? 10-15 ಇರ್ಬೋದು. 10 ಕಿಲೋಮೀಟ್ರ್. ಎಷ್ಟು ನಿಮಿಷ ಬೇಕು? ಇನ್ನು ಕ್ಯಾಮ್ರಾ ಹಿಡಿಯತ್ತಾರೆ ಹಂಗೆ ಹೊಂಟೋಯ್ತು. ಗೈಸ್ ಇಲ್ಲಿಂದ ಜಾಮ್ ಸ್ಟಾರ್ಟ್. ಮಡಿಕೇರಿ 3 ಕಿಲೋಮೀಟರ್ ಇದ್ದೀವಿ. 3 ಕಿಲೋಮೀಟರ್ ಅಂತಾನೆ ಜಾಮ್ ಹೋಗಿ. ಇಲ್ಲಿಂದನೇ ಸ್ಟಾರ್ಟ್ ಮಾಡ್ಕೊಬಿಟ್ಟವ್ರೆ. ಪಾರ್ಕಿಂಗ್ ಆಗ್ಬಾರ್ದು ಅಂತ. ಯಾವ ಕಡೆ ಹೋಗೋದು ಇವಾಗ? ಸುಸ್ವಾಗತ ಗೈಸ್, ವೆಲ್ಕಮ್ ಟು ಮಡಿಕೇರಿ. ಇದೇ ತಾನೇ ಇಲ್ಲಿ ಬಂದಿದ್ದು? ಇಲ್ಲಿ ಬಂದು ರಿಟರ್ನ್ ಹಾಕೋಗಿದ್ದು ಬಸ್ ಬಂದು ಇದೆಲ್ಲ ಅಂತ ಮುಂದಕ್ಕೆ ಹೋಗಿದ್ದು. ಗೈಸ್ ವೆಲ್ಕಮ್ ಟು ಮಡಿಕೇರಿ. ವೆದರ್ ಮಾತ್ರ ಮಸ್ತಾಗಿದೆ. ಲೈಟಾಗಿ ಮಳೆ ಹನಿ ಬರ್ತಾ ಇದೆ. ಮುಂದೆ ನೋಡು ಗೈಸ್, ಇಲ್ಲೇ ಹಿಂದೆನೆ ಕೇಳಿ ಬಿಡ್ತಾರೆ ಎಲ್ಲೆಲ್ಲಿಗೆ ಅಂತ. ಮೈಸೂರು ಕರ್ಕೊಂಡ್ ಗೈಸ್ ಇಲ್ಲಿಂದನೇ ಕೇಳಿ ಬಿಡ್ತಾರೆ. ಮಡಿಕೇರಿಗೆ ಮಡಿಕೇರಿ ಒಳಗಡೆ ಗೈಸ್ ಇಲ್ಲೇ ಮುಂದೆ ಪಾರ್ಕಿಂಗ್. ಗೈಸ್ ಸುಮಾರು ದೂರ ಅಂತಾನೆ ಪಾರ್ಕಿಂಗು. ಯಾವ್ದ ಕಡೊಳಕ್ಕೆ ಗೈಸ್ ಎಲ್ಲ ಬೆಟ್ಟ ಗುಡ್ಡ ಇಲ್ಲಿ ಎಲ್ಲ ಕಡ್ದು ಮನ ಮಾಡ್ಕೊಂಡ್ಬಿಟ್ಟವ್ರೆ. ಎಲ್ಲಿ ಬಿಟ್ಬಿಟ್ಟು ಒಳಕ ನಿಂಗಲ್ಲಿ ನೋಡಿ ಗೊತ್ತಿರೋ ಮಡಿಕೇರಿಗೆ ಹೋಯ್ತಾರ ಅಂತ ಹೇಳಿದ್ದು. ನಿನ್ನ ಎಲ್ಲ ಪೊಲೀಸ್ ನಿನ್ನ ಬುಲ್ಡೋ ಹೇಳು. ಪೊಲೀಸ್ ನಿಂತರ ಬುಲ್ಡೋ ಅನ್ಕೊಂಡ್ಬಿಟ್ರೆ ಫಸ್ಟ್ ಪಿ ಹೋದ ಹಿಂಗ ಆಡ್ತಾನಲ್ಲ, ಏನ್ ಲಾಯರ್ ಗೇಲ್ ಓದ್ಬಿಟ್ರಿ ಏನ್ ಇವ್ನ ಕಥಾ? ಗೈಸ್ ಮಡಿಕೇರಿ ನೋಡಿ, ಫುಲ್ಲು ಬೆಟ್ಟ ಗುಡ್ಡ, ಫುಲ್ಲು ಡೌನ್ಗೆ ಹೋಗ್ತಾರ ನಾವು ಬೆಟ್ಟದಿಂದ ನೋಡಿ. ಡೌನು ಕೆಳಗಡೆ ಹೋಗ್ತಾ. ಓ ಎಲ್ಲೇ ಪಾರ್ಕಿಂಗ್, ಬರೀ ಟಿಟಿಯಿಂದ ಹೋಗದೆ ಐದು. ಸರ್ಕಲ್ ಅಲ್ಲೂ ಎಲ್ಲಿಗೆ ಅಂತ ಕೇಳಿ ಬಿಡ್ತಾವ್ರೆ ಪಾರ್ಕಿಂಗ್. ಅಲ್ಲ ನಾವೇ ತಮಿಳ್ನಾಡು ಬಂದಿದ್ದಾವ, ಕರ್ನಾಟಕದಲ್ಲಿ ಇರೋದು ಕನ್ನಡ ಸಾಂಗ್ ಅಂತ. ಗೈಸ್ ಎಲ್ಲ ಪಾರ್ಕಿಂಗ್ ಒಳಗಡೆ ಈಗ ಇಲ್ಲಿಂದಾನೆ ಮುಗೀತು. ಸ್ಟ್ರೈಟ್ ಹೋಗ್ಬೇಕಾ? ಇಲ್ಲ ಇಲ್ಲೊಬ್ರು ಅವರಲ್ಲ ಮೋಸ್ಟ್ಲಿ ಒಳ ಕತ್ತಿಸ್ತಾರ. ಯಾವ್ದಿದು ಸರ್ ಇಲ್ಲಿಂದ ಎಷ್ಟು ಹಿಡಿಬೇಕು ಸರ್? ಮೇನ್ ರೋಡ್ ಕ್ಯಾಬ್ ಹಾಕ್ಕೊಡ್ತೀರಾ ಸರ್ ಅಂತ ಈ ನಾಯಿಗಳ ಹೋಗ್ಲಾ ಏನಂತ ಎಷ್ಟು ಹಿಡಿಬೇಕು ಅಂತ ಸರ್? ಮೇನ್ ರೋಡ್ ಎಷ್ಟು ದೂರ ಆಗುತ್ತೆ? ಅಲ್ಲೇ ಬಂದಿರ ಇಲ್ಲಿಂದ ಪಾರ್ಕಿಂಗ್ 2 ಕಿಲೋಮೀಟರ್ ನಡ್ಕೋಬೇಕು.
ಬಸ್ ಗಾಯ್ಸ್ ಫೈನಲಿ ಪಾರ್ಕಿಂಗ್. ಅದರ ಸೈಡ್ ಹಾಕಿ ನಿಂತ್ಕೊಂಡ್ರಿ. ಇವಾಗ ಇಷ್ಟೊಂದೇನು ಕಾರ್ಗಳಿಲ್ಲ, ನೈಟ್ ತೋರಿಸ್ತೀನಿ ಎಷ್ಟು ಕಾರ್ ಬರ್ತವೆ ಅಂತ. ಯಾವ ಕಡೆ ಹಾಕೋರೇನ ಮಳೆ ಬಂದು ಎಲ್ಲ ಉಜ್ಜುತ್ ನಿಂತ್ಕೋಬೇಕು. ಸುಮ್ಮನೆ ಗಾಡಿಗಳೆಲ್ಲವಿ ಇಲ್ಲೇ ಉಜ್ಜದ ಅದು ಇದ್ರ ಪಕ್ಕಕ್ಕೆ ಹಾಕೊಂಡಾರೇನ. ಮಳೆಲಿ ಎಲ್ಲ ಉಜ್ಜುತ್ ನಿಂತ್ಕೋಬೇಕು ಸುಮ್ಮನೆ ಗಾಡಿಗಳೆಲ್ಲವಿ. ಇದು ಉಜ್ಜುತ್ತಕ್ಕೆ ಅದೇ ನಮ್ದೇನು ಇದೊಂದು ಕೊಟ್ಟಿದ್ದೆ. ಬ್ಯಾಗಿ ಬ್ಯಾಟ್ ಹಾಕ ಬಂದ್ರೆ ಏನು ಯೂಸ್ ಗೊತ್ತಾ ನೋಡಿ. ಇದೊಂದು ಜಾಬ್ಗೆ, ನೆಕ್ಸ್ಟು ಮಪ್ಲೇರು ಇದೊಂದು ಜಾಬ್ಗೆ, ಈ ಕಡೆಗೆ ಇದೊಂದು ಜಾಬ್ಗೆ, ಸುತ್ತಮುತ್ತ ಹಾಕೋಬೋದು ಎಲ್ಲಿಗೆ ಬೇಕಾದ್ರು. ಇದು ಯೂಸು ಬ್ಯಾಗಿ ಬ್ಯಾಟ್ ಹಾಕೊಂಡು. ಗೈಸ್ ನೋಡಿ ಪಾರ್ಕಿಂಗ್ ಇನ್ನೂ ಬಂದು 5 ನಿಮಿಷ ಆಗಿಲ್ಲ, ಆಗಲೇ ಫೋಟೋ ಶೂಟ್ ಅನ್ಕೊಂಡೋಗವೆ. ಏನು ಹೇಳೋದಿಂತ ಓಕೆ ಹಾಂ ಬಂದು 5 ನಿಮಿಷ ಆಗಿಲ್ಲ ಪಾರ್ಕಿಂಗ್ಗೆ. ಈ ಲೊಕೇಶನ್ ನನ್ನ ಕಳಿಸಿ, ಆಗಲೇ ಫೋಟೋ ಶೂಟ್ ಅನ್ಕೊಂಡು. ಅಯ್ಯ ನಾನು ಆಗಲೇ ಹೇಳಲಿಲ್ವಾ ಗಾಡಿಗಳು ಉಜ್ಜಿಟ್ಕೊಂಡವ ಅಂತ. ಗೈಸ್ ಫೈನಲಿ ಬಂದು ಪಾರ್ಕಿಂಗ್ ಎಲ್ಲ ಮಾಡ್ಬಿಟ್ಟು ಹೋಗ್ತಾ ಇದೀವಿ. ಇವಾಗ ನೋಡ್ತಿರ್ಬೋದು ಬಾಯ್ಸ್ ಎಲ್ಲ ಒಂದೊಂದು ಮುತ್ತುಗಳು ಎಲ್ಲ ಮನ್ಗಿದ್ದೆ ಇದ್ರಂಗೆ ಕಾಣ್ತವ್ರ. ಗೈಸ್ ವೆಲ್ಕಮ್ ಟು ಮಡಿಕೇರಿ. ನಾನು ಫಸ್ಟ್ ಟೈಮ್ ಬಂದಿರೋದು. ಎಲ್ಲ ಫಸ್ಟ್ ಟೈಮ್ ಅಲ್ವಾ? ಫಸ್ಟ್ ಟೈಮ್ ಬಂದಿರೋದು ಎಲ್ಲ ಫಸ್ಟ್ ಟೈಮ್ ಬಂದಿರೋದು. ಮನೆ ನೋಡ್ತೀರ ಡಿಸ್ಟರ್ಬ್. ನಮ್ಮೂರು ದಸರಾ ಬುಟ್ಟು ನೋಡಕ್ ಬಂದಿದ್ದೀವಿ ನೋಡಿ. ಗೈಸ್ ನಾವು ಬದ್ದಿದ್ದಂಗೆ 2 DJ ಸಿಕ್ಕಿದಾವೆ. ಇನ್ನೂ ಅದು ಎಷ್ಟಿದಾವೆ ಗೊತ್ತಿಲ್ಲ. ಸರ್ಯಾಗಿ ಮಾಡಿ ಸೌಂಡ್ ಬರ್ತೈತೆ ಮಾತ್ರ 2. ನಮ್ಮ ಪಾರ್ಕಿಂಗ್ ಲಾಟಿಂದ ಸೌಂಡ್ ಬರ್ತಿರೋದು ಇದು. ಹಾಂ ಒಳ್ಳೆ ಫೋಟೋ ಶೂಟ್ ಗೈಸ್, ಫೋಟೋಗ್ರಾಫರ್ ಗೈಸ್. ಇಲ್ಲೊಂದು DJ, ಅಲ್ಲಿ ಲೈಟ್ಗಳು ನೋಡ್ಕೊಳ್ಳಿ. ಇಲ್ಲೊಂದು DJ, ಅಲ್ಲೊಂದು DJ, ಯಾವ ಕಡೆ ನೋಡ್ತೀರ ತಗೊಳ್ಳಿ. ಇಲ್ಲೊಂದು DJ, ಅದ್ರಲ್ಲಿ ಲೈಟಿಂಗ್ಸ್ಗಳು ಕಾಣ್ತಾ ಇರ್ತದೆ ಮಾತ್ರ ಅಷ್ಟೇ. ಒಳ್ಳೊಳ್ಳೆ DJ ಮಾತ್ರ ಬಾಕ್ಸ್. ಈ ಖುಷಿಲಿ ನಿಮ್ಗೆ ಏನು ಅನಿಸ್ತೈತೆ? ತುಂಬಾ ಎಂಜಾಯ್ ಮಾಡ್ಕೊಂಡು ನಿಮ್ಗೆ ನಿಮ್ಗೆ ದಾರಿ ತಪ್ಪಿದ ಅಲ್ಲೊಬ್ಬ ಫೋಟೋಗ್ರಾಫರ್ ಆಗ್ಬಿಟ್ಟವನೇ ಅವನು. ಎಲ್ಲೋದ್ರು ಬರೀ ಫೋಟೋ ಅಂತ ಸಾಯ್ತಾನೆ. ಇನ್ನೊಬ್ಬಲ್ಲಿ ಹಾಯ್ ಗೈಸ್, ನಮ್ಮ ಕತೆ ಹೆಂಗಾಗಿದೆ ಅಂದ್ರೆ ಇಮಿಡಿಯೇಟ್ ಇನ್ಸ್ಟಾಗ್ರಾಮ್ ಪೋಸ್ಟ್ ಮಾಡೋದು ನೋಡಿ. ಇಮಿಡಿಯೇಟ್ ವಿತಿನ್ ಸೆಕೆಂಡು ವಿಡಿಯೋ ಮಾಡು, ಇನ್ಸ್ಟಾಗ್ರಾಮ್ ಪೋಸ್ಟ್ ಮಾಡೋದು ಸ್ಟೋರಿಗೆ. ಹಂಗಾಗೈತೆ ಆಗ್ಲಿಂದು ಗಾಯ್ಸ್. ಈ ಕಡೆನೂ DJ, ಈ ಕಡೆನೂ DJ. ನಾವು ಯಾವ ಕಡೆ ಹೋಗೋದ? ಸೈಡ್ ಹೋಗೋದ ಅಂತ ಹೇಳ್ತಾರೆ. ಆ ಕಡೆನೂ ಸೌಂಡ್ ಬರ್ತದೆ, ಈ ಕಡೆನೂ ಸೌಂಡ್ ಬರ್ತದೆ. ಯಾವ್ಯಾವ ಕಡೆ ಹೋಗೋದಂತಾನೆ ಕನ್ಫ್ಯೂಸ್ ಆಗೈತಿ. ಜಾಸ್ತಿ ಎಲ್ಲಿ ಸೌಂಡ್ ಬರ್ತಲ್ಲ, ಯಾವ ಕಡೆ ಹೋಗೋದ? ಈ ಕಡೆ ಅಂತಾನೆ ಯಾವ ಕಡೆ ಹೋಗೋದ? ಅಯ್ಯೋ ಗಾಯ್ಸ್ ಫುಲ್ ಕನ್ಫ್ಯೂಸ್ ಗೈಸ್. ಈ ಕಡೆ ಎಲ್ಲ ಜೋಳ ತಕ ತಿಂತವ್ರೆ. ಒಂದ್ ತಕೊಂಡು ಗೈಸ್ ಇವಾಗ ಇನ್ನೊಂದು DJ ಹತ್ರ ಹೋಗ್ತಾ ಇದೀವಿ. ಸೌಂಡ್ ಹೇಗಿದೆ ಅಂತ ಕೇಳಿ ತೋರಿಸ್ತೀನಿ, ಕೇಳಿ. ಇವಾಗ ಫುಲ್ ಮಸ್ತಾಗಿದೆ ಮತ್ತೆ ಲೈಟಿಂಗ್ಸ್ ಎಲ್ಲ ಫುಲ್ ಮಸ್ತಾಗಿದೆ. ಸೌಂಡ್ ಹೇಗಿದೆ ಅಂತ ಕೇಳಿಸ್ತೀನಿ, ಕೇಳಿಸ್ಕೊಳ್ಳಿ. ಆನ್ ಮಾಡ್ದ ಅನ್ಸುತ್ತ. ನಾವೇನು ತಂದಿಲ್ವಲ್ಲ, ಏನ್ ಮಾಡೋಣ?
ಬಿಲ್ಡಿಂಗ್ ಮೇಲೆ ಸೊ ಗಾಯ್ಸ್ ಎಲ್ಲ ರೆಡಿ ಆಗಿದ್ದಾವೆ. 9 ಗಂಟೆಗಂತ ಸ್ಟಾರ್ಟ್ ಆಗೋದು ಸೌಂಡ್ಸು ಎಲ್ಲ ಇವಾಗ ರೋಡಿಗೆ ಬರ್ತಾ ಇದ್ದಾವೆ ಒಂದೊಂದಾಗಿ. ಗಾಯ್ಸ್ ಎಲ್ಲ ಕಡೆ ಸುತ್ತಾಡಿ ಸಾಕಾಗಿ ಊಟ ಮಾಡೋಣ ಅಂತ ಬಂದಿದ್ವಿ ಯಾವುದೋ ಒಂದು ಹೋಟ್ಲಿಗೆ. ಎಲ್ಲ ಮಸಾಲೆ ದೋಸೆ ಆರ್ಡರ್ ಮಾಡಿದ್ವಿ, ಇವಾಗ ಹಾಕೊಡ್ತಾ ಇದ್ದಾರೆ. ಸಿಕ್ಕಿರೋದು ಹೆಚ್ಚು ಸುಮಾರು ಬಿಸಿ ಮಾಡ್ಕೊಡ್ತಾರೆ. ಬಿಸಿ ಆಯ್ತಾ ನೋಡೋಣ ಐವತ್ತು ಬಂದ್ಬಿಟ್ಟು ಬಿಸಿ ಆಯ್ತಾ ಅದಕ್ಕೆ ಗಾಯ್ಸ್ ಮಡಿಕೇರಿ ದಸರಾ ಸ್ಟಾರ್ಟ್ ಆಯ್ತು. ಕಾಣ್ಕೊಂಬರವನು ಅಲ್ಲಿ ನೋಡಿ. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ಗೈಸ್ ಹಿಂಗೆ ರೋಡಲ್ಲಿ ಹೋಗ್ತಿದೆ. ಕಾಣಕ ಪರ್ಚೇಸ್ ಬಂದಿದ್ದೀವಿ. ಇದನ್ನು ಪರ್ಚೇಸ್ ಮಾಡಿದ್ದೀನಿ. ಹೆಂಗೆ ಕಂಡಿದೆ ನಂಗೆ ವೈಟ್ ಇದ್ರೆ ನೆಮ್ಮದಿಯಾಗಿರ್ಬೇಕು. ಪರ್ಚೇಸ್ ಮಾಡೋಣ. ಯಾವ ಚೆನ್ನಾಗೈತೆ ಕಮೆಂಟ್ ಮಾಡಿ ಗೈಸ್. ಹೆಂಗೈತೆ ಈಗ ಆಗತ್ತೆ. ಸಲ್ಮಾನ್ ಖಾನ್ ಹಂಗೆ ಕಮೆಂಟ್ ಮಾಡಿ ಹೇಗಿದೆ ಅಂತ. ಇದನ್ನು ಪರ್ಚೇಸ್ ಮಾಡಿದ್ದೀನಿ. ನಮಗೆಲ್ಲ ಹಾಕ್ಬರ್ಲಾಗ್ತೀನ ಅವ್ರು ಇನ್ನೂ ಪರ್ಚೇಸ್ ಮಾಡ್ತಾವ್ರೆ. ನೋಟ ಫಸ್ಟ್ ತಗೊಂಡಿದ್ದಲ್ಲ ಅದು. ಗೈಸ್ ಮಡಿಕೇರಿ ದಸರಾ ಸ್ಟಾರ್ಟ್. ಕರ್ಮಯೋಗದಿಂದ ಭಕ್ತಿಯೋಗ ಹಾಗೂ ಭಕ್ತಿಯೋಗದಿಂದ ಜ್ಞಾನದ ಪ್ರಾಪ್ತಿಯಾಗುತ್ತದೆ. ನನ್ನ ವಿಶ್ವರೂಪ ದರ್ಶನವನ್ನು ಮಾಡುವುದೇ ವಾಸ್ತವಿಕವಾದ ಜ್ಞಾನವು ಅರ್ಜುನ. ಗೈಸ್ ಇದು ಬ್ಯಾಕೆ ಹಿಂಗೆ ಐತೆ. ಈ ಫ್ರಂಟ್ ಹೆಂಗಿದೆ ಅಲ್ಲೇ ಮುಸ್ಲಿಂ ಜೋಳ ತಿಂದ್ಬಿಟ್ಟು ಇದನ್ನ ಮೈಕು ಅಂತ ಕೊಟ್ರಲ್ಲ. ಏನ್ ಮಾಡ್ಬೇಕು ಇವ್ರಿಗ? ನಿಮ್ಮ ಅಭಿಪ್ರಾಯ ಇದನ್ನ ಮೈಕು ಅಂತ ಕೊಟ್ರಲ್ಲ, ಏನ್ ಮಾಡೋದಿನ್ನ? ಏನಾರ ಮಾಡ್ಬೇಕಾಯ್ತು ಬಾಟ್ಲೆ ಮಾಡ್ಬೇಕೀಗ. ಗೈಸ್ ಇಲ್ಲೇ ನಮ್ಮ ಬಾಯ್ಸ್ ಇದ್ದಾರೆ, ಅವ್ರನ್ನೊಂದು ಪ್ರಶ್ನೆ ಕೇಳೋದ. ನಿಮ್ಮ ಟೂತ್ ಪೇಸ್ಟ್ ನಲ್ಲಿ ಉಪ್ಪಿದೆ? ನಾನು ಒಂದ್ಸಾರ ಹೇಳ್ತಾ ಇದ್ದೀನಿ, ನಾನು ಒಬ್ರಿಗೆ ಅನ್ಯಾಯ ಮಾಡಿಲ್ಲ, ಒಬ್ರು ಅನ್ನ ಕಿತ್ಕೊಂಡಿಲ್ಲ. ಈ ನನ್ನ ಮಕ್ಳು ಇಷ್ಟು ಮಾಡ್ತಾವ್ರೆ, ನೀವೇ ಉತ್ತರ ಕೊಡಬೇಕು. ಇದು ಕಣ್ಣೀರಲ್ಲ, ನಿಮ್ಗೆ ನಾನು ಕೊಡ್ತಾ ಇರೋದು.
ಗೈಸ್ ಇವ್ ನೋಡ್ಬಿಟ್ಟು ಮಾಲ್ಟು ಮತ್ತೆ ಬಾದಾಮಿ ಹಾಲು ಏಳು ಕುಡಿಯುತ್ತೆ. ಏಳು ಒಂದೇ ಅಂತ ಗೊತ್ತಿಲ್ವಾ ಅವ್ರಿಗೆ? ನಿಮ್ಮ ಟೂತ್ ಪೇಸ್ಟ್ ನಲ್ಲಿ ಉಪ್ಪಿದೆಯೇ? ನೋಟಕ್ಕೆ ಔಟ್ 5 ರೂಪಾಯಿ ನೋಟಕ್ಕೆ 5 ರೂಪಾಯಿ ಅಂತೆ, ಮಾಲ್ಟಿಗೆ 15 ರೂಪಾಯಿ ಅಂತೆ. ಯಾರು ಕೊಡ್ತಾರೆ? ಲೋಟ ಕೊಡಲ್ಲ ಮರಿ. ಗೈಸ್ ಇನ್ನೊಬ್ರು ಇದಾರೆ, ಅವ್ರನ್ನ ಕೇಳದ. ಮಾಲ್ಟಲ್ಲಿ ಸಕ್ಕರೆ ಇಲ್ಲ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಏನ್ ಮಾಡೋದು ಅದಕ್ಕೆ? ಅವಂತೂ ಮೂಕ ಪ್ರೇಕ್ಷಕ ಗೈಸ್, ಏನೋ ಮಾತಾಡೋದು. ಎಲ್ಲ ದಿನ ಬರಲ್ಲ, ಜೋಬ್ ಜೋಬ್ ಖಾಲಿ ಮಾಡ್ಕೋಬೇಕು. ಒಳ್ಳೆ ಯಾರೇ ಯಾವ್ದ ರಾಜಕಪ್ಪ ರಾಜ ಯಾವ ಕಡೆ ಹೋಗೋದು ಅಂತ ಫುಲ್ ಕನ್ಫ್ಯೂಸ್. ಈ ಕಡೆ ಹೋಗೋದ ಇಲ್ಲ ಈ ಕಡೆ ಹೋಗೋದ? ಯಾವ ಕಡೆ ಹೋಗೋದ ನೋಡಿ. ಫೈನಲ್ ಇಲ್ಲಿ ಹೊರಟಿದೀವಿ. ಯಾಕೆ ಇಷ್ಟು ಬೇಗ ಹೋಗ್ತೀನಿ ಅಂತ ಆಮೇಲೆ ಹೇಳ್ತೀನಿ, ಲಾಸ್ಟ್ ನೋಡ್ಕೊಬಿಡಿ. ಇವ್ರಿಬ್ರು ಉದ್ಧಾರ ಮಾಡ್ದಾರ. ಮನ್ಗೋರೆ ಅನ್ಕ ನಾವಲ್ಲಿ ಹೋಗಿದ್ರ ಇಲ್ಲಿ ಬಂದು ಮೆತ್ತಕ್ ತಿಂತಿದ್ರಲ್ಲಿ ಇಬ್ರು ನೋಡಿ. ನಾವು ಮನ್ಗವ್ರೆ ಅನ್ಕೊಂಡ್ರೆ ಇಲ್ಲಿ ಬಂದು ಈಗ ಡಿಜೆ ಹಾಕಲ್ವಂತ ಡಿಜೆನ ಹೋಗದೆ ಇವಾಗ ನಿಜ 10 ಗಂಟೆಗೆ ಲಾಸ್ಟ್ ಅಂತ ಎಲ್ಲ ಮುಗಿಸ್ಕೊಂಡು ಕಾರ ಹತ್ರ ಬಂದ್ವಿ. ಬಂದರೆ ಅಣ್ಣ ಒಬ್ಬ ಔಟು, ಇಲ್ಲೊಬ್ಬ ಔಟು. ತೆಗಿರಿ ಹೆಂಗ್ ಮನ್ಗೋರ ನೋಡಿ. ಸೊ ಗೈಸ್ ಇವಾಗ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದೀವಿ. ಇವಾಗ ಎಲ್ಲ ಕಾರ್ ಒಳಗೆ ಕುಂತವ್ರೆ. ಸೊ ಇವಾಗ ಮೈಸೂರು ಹೋಗಿ ಸಿಗ್ತೀನಿ ಗೈಸ್. ಇದ್ರೆ ನೆಮ್ಮದಿಯಾಗಿರ್ಬೇಕು.